ಅಡಿಕೆ ಗಿಡಗಳನ್ನು ತಡರಾತ್ರಿ ಕಿಡಿಗೇಡಿಗಳು ಅಡಿಕೆ ಗಿಡಗಳನ್ನು ಕತ್ತರಿಸಿ ಅಟ್ಟಹಾಸ ಮೆರೆದಿರುವ ಘಟನೆ ಗುಬ್ಬಿ ತಾಲೂಕಿನ ಸೋಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಸೋಪನಹಳ್ಳಿ ಗ್ರಾಮದ ವಾಸಿಯಾದ ಮಹಾಲಿಂಗಯ್ಯನವರಿಗೆ ಸೇರಿದ ಜಮೀನಿನ ಸರ್ವೆ ನಂಬರ್ 4/3 ಮತ್ತು ತಿಮ್ಮಳ್ಳಿಪಾಳ್ಯದ ಸರ್ವೆ ನಂಬರ್ 3/5ರಲ್ಲಿ ಸುಮಾರು 4 ವರ್ಷ ಪ್ರಾಯದ 40 ಅಡಿಕೆ ಸಸಿಗಳನ್ನು ಕಿಡಿಗೇಡಿಗಳು ನಿರ್ದಾಕ್ಷಿಣ್ಯವಾಗಿ ತುಂಡರಿಸಿ ಕೃತ್ಯ ಎಸಗಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಜಮೀನಿನ ಮಾಲೀಕರಾದ ಅಂಬಿಕಾ, ಸ್ಥಳೀಯ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಅದೇ ಗ್ರಾಮದ ಕೆಲವು ಕಿಡಿಗೇಡಿಗಳು ತಮ್ಮ ಮಕ್ಕಳಂತೆ ಸಾಕಿ ಬೆಳೆಸಿದ್ದ ಅಡಿಕೆ ಗಿಡಗಳನ್ನು ಕತ್ತರಿಸಿದ್ದಾರೆ. ತಮ್ಮ ಜೀವನಕ್ಕೆ ಆಧಾರವಾಗಿದ್ದ ಅಡಿಕೆ ಗಿಡಗಳು ತುಂಡರಿಸಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ಯಾರೂ ಬಂದಿಲ್ಲ, ಅವರೇ ಅಂತ ನಾವು ದೇವಸ್ಥಾನ ಪ್ರಮಾಣ ಮಾಡ್ತೀವಿ. ಕೇಳ್ಬಿಡ್ರಿ ನೀವು, ಯಾರು ಇವ್ರ ಮೇಲೆ ದ್ವೇಷ ಐತೆ ಯಾರಿಗಾನ ಅಂದ್ಬಿಟ್ರೆ ಕೇಳ್ರಿ. ಯಾರು ನಮ್ಮ ಮೇಲೆ ಯಾರಿಗೂ ದ್ವೇಷ ಇಲ್ಲ. ಇವತ್ತು ಮನೆ ಗ್ರಾಮ ಐತೆ, ಇಲ್ಲ ಯಾರಿಗಾರ ಮೋಸ ಮಾಡಿದೀವ ಕೇಳ್ರಿ, ರೂಪಾಯಿ ಹೊಡ್ಕೊಂಡ್ ತಿಂದಿದೀವ ಕೇಳ್ರಿ, ಯಾರ್ದಾರ ದ್ವೇಷದ ಕರತ್ತೀವ ಕೇಳ್ರಿ. ನಾವಾತು ನಮ್ಮ ಮನೆ ಬದುಕಾಯ್ತು, ನಾವ್ ಇರ್ತೀವಿ. ಒಂದಾರು ಕಾಲದ ನಮ್ ಗಂಟು ಒಳ್ಳೇದ್ ಮಾಡಿದ್ದ ಅವ್ರಿಗೆ. ಇವತ್ತು ತಿಂದಿರಿ ಕೇಳೋರು ಎಲ್ರೆಡಿ ಬಿಡ್ಬೇಕಂತ ನಾವು ಬಿಡಲ್ಲ, ನೀವು ರೋಗ ಬರೋದು ಇಲ್ಲ ಅಂದಿದ್ದೀವಿ. ಅದಕ್ಕೇನಂತೆ ಹೋಗ್ಲಿಲ್ಲ ಅವ್ರು ಬಿಟ್ಕೊಂಡು ಅಂತಂದ್ರೆ ಬಿಟ್ಕೊಂಡು ಅವ್ರು ಏಕಲ್ವೇ ಅವ್ರು ಹೋಗ್ಲಿಲ್ಲ. ನಾವಲ್ಲಿ ಕಾಲಿಕ್ಕಲ್ಲ, ಅಲ್ಲಿ ಬಂದ್ ಮಾಡ್ತೀವಿ. ನಾವಿನ್ನು ಬಂದ್ ಮಾಡ್ತೀವಿ, ನಮ್ಮ ರೋಗ ಬರೋದು ಬಿಡಲ್ಲ. ಇದನ್ನ ಯಾರು ಕಡ್ದವ್ರೆ ಅಂದ್ರಮ್ಮ? ಅವ್ರ ಹೆಸರು ಸರ್ ಮಹಾದೇವಯ್ಯ, ಜಗದೀಶು, ರಾಕೇಶ್ ಅಂತ ಸರ್.